ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ಒಂದು ವಿಡಿಯೋದೊಳಗೆ ಹರ್ ಫೀಲಿಂಗ್ಸ್ ಫಾರ್ ಯು ಅಂತ ಒಂದು ವಿಡಿಯೋ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ವಿಡಿಯೋ ಆಗಿರ್ತೈತಿ. ಸೊ ಬಾಯ್ಸ್ ಇಷ್ಟ ಈ ವಿಡಿಯೋ ನೋಡಿರಿ. ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಮೆಸೇಜಸ್ ಅಥವಾ ಫೀಲಿಂಗ್ಸ್ ಅಥವಾ ನಿಮ್ಮ ಒಂದು ಕ್ರಶ್ ಅವರ ಫೀಲಿಂಗ್ಸ್. ಸೊ ಇದನ್ನ ಬಾಯ್ಸ್ ಅಷ್ಟೇ ನೋಡಬೇಕು, ಯಾಕಂದ್ರೆ ಇದು ನಿಮ್ಮ ಒಂದು ಹುಡುಗಿಯ ಪ್ರೀತಿಯ ಒಂದು ಫೀಲಿಂಗ್ಸ್ ಇರ್ತಾವಲ್ಲ, ಆ ಒಂದು ಕರೆಂಟ್ ಎನರ್ಜಿಯನ್ನು ನಾವು ಇವತ್ತು ಚೆಕ್ ಮಾಡತ್ತೀವಿ. ಸೊ ಕರೆಂಟ್ ಎನರ್ಜೀಸ್ ಹೆಂಗಿರ್ತಾವೆ ಏನು ಅಂತ ನಾನು ನಿಮ್ಗೆ ಹೋದ ವಿಡಿಯೋದಾಗ ಹೇಳಿದ್ನಿ. ಸೊ ಯಾವುದಕ್ಕೂ ಒಂದೊಂದು ಟೈಮ್ದಾಗ ಒಂದೊಂದು ಎನರ್ಜಿ ಬೇರೆ ಬೇರೆ ಚೇಂಜ್ ಆಗ್ತಿರ್ತಾವೆ. ಸೊ ಈಗ ಪ್ರೆಸೆಂಟ್ ಅವರಿಗೆ ಕರೆಂಟ್ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನೈತೆ ಅಂತ ತಿಳ್ಕೊಳಕ್ಕೆ ಈ ಪೂರ್ತಿ ವಿಡಿಯೋ ನೋಡಿರಿ. ಸೊ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಓಕೆ, ಟೈಮ್ ವೇಸ್ಟ್ ಮಾಡಲಾರ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹರ್ ಫೀಲಿಂಗ್ಸ್ ಫಾರ್ ಯು ಅಂತಂದ್ರೆ ಅವರ ಈ ಒಂದು ರಿಲೇಷನ್ಶಿಪ್ ಒಳಗೆ ಭಾಳ ಒಂದು ಅವ್ರ ಫೀಲಿಂಗ್ಸ್ ಭಾಳ ಟ್ರೂ ಅದಾವ. ನಿಮ್ಗೆ ಟ್ರೂ ಆಗಿ ಅವ್ರು ನಿಮ್ಮನ್ನ ಇಷ್ಟಪಡತ್ತಾರ. ಸೊ ಅವ್ರ ಫೀಲಿಂಗ್ಸಿಗೆ ಯಾವತ್ತೂ ನೀವು ಹರ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಅವ್ರಿಗೆ ಸುಳ್ಳು ಹೇಳೋದಾಗಿರ್ಬೋದು, ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ನೀವು ಮಾಡೋಕ್ಕೆ ಹೋಗಬೇಡ್ರಿ ಅಂತ ನಾನು ನಿಮಗೆ ಇಲ್ಲಿ ಒಂದು ಸಣ್ಣದೊಂದು ಸಜೆಷನ್ ಕೊಡತ್ತೀನಿ. ಯಾಕಂದರೆ ಇಲ್ಲಿ ಅವ್ರು ಭಾಳ ಪೊಸೆಸಿವ್ ಅದಾರ. ಅವ್ರು ಮತ್ತು ಭಾಳ ಸೆನ್ಸಿಟಿವ್ ಇರೋದ್ರಿಂದ ಈ ಸಣ್ಣ ವಿಷಯಕ್ಕೂ ಅವರಿಗೆ ಹರ್ಟ್ ಆಗೋದು ಸಹಜ. ಸೊ ಏನಾದರೂ ನೀವು ಸ್ಟಿಲ್ ನೀವಿನ್ನೂ ನಿಮ್ಮ ಕ್ರಶ್ ಫೀಲಿಂಗ್ಸ್ ಚೆಕ್ ಮಾಡತ್ತಿದ್ರೆ ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ ಮೂವ್ ಆನ್ ಮಾಡಿ ನೀವೇನು ಮಾಡ್ಬೋದು, ಪ್ರಪೋಸ್ನೂ ಮಾಡ್ಬೋದು. ಅಥವಾ ನೀವು ಕಮಿಟೆಡ್ ಆಗಿ ನೋಡಕತ್ತಿದ್ರೆ ಈ ವಿಡಿಯೋ, ನೀವು ಇನ್ನೊಂದು ಸ್ಟೆಪ್ ತೊಗೊಂಡು ನೀವು ನಿಮ್ಮ ಒಂದು ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲಿಗೆ ಅಂದರೆ ಕಮಿಟ್ಮೆಂಟ್ ಕೊಡೋದಾಗಿರ್ಬೋದು. ಸೊ ಕಮಿಟ್ಮೆಂಟ್ ಕೊಡೋದ್ರಿಂದ ಅಲ್ಲೊಂದು ನಂಬಿಕೆ ಹುಡ್ತೈತಿ. ಓಕೆ, ಇದೊಂದು ಈ ರಿಲೇಷನ್ಶಿಪ್ ವರ್ಕ್ ಆಗ್ತೈತೆ ಅನ್ನೋ ನಂಬಿಕೆ ಅವರಿಗೆ ನಿಮ್ಮ ಮೇಲೆ ಹುಟ್ಟಬೇಕು. ಓಕೆ, ಸೊ ಅದಕ್ಕೆ ನೀವು ಇದನ್ನು ಮಾಡ್ಕೋಬೋದು. ಆದರೆ ಅವ್ರು ಈ ಒಂದು ರಿಲೇಷನ್ಶಿಪ್ ಒಳಗೆ ಭಾಳ ಸೀರಿಯಸ್ ಇರೋದ್ರಿಂದ ಸೊ ನೀವು ಯಾವತ್ತೂ ಅವ್ರ ಫೀಲಿಂಗ್ಸಿಗೆ ಹರ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಅವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರಲ್ಲ ಅದಕ್ಕಿಂತ ನೀವು ಜಾಸ್ತಿ ಇಷ್ಟಪಟ್ಟರೆ ಸೊ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ಅನಿಸ್ತೈತಿ. ಆದರೆ ನೀವೇನು ಮಾಡ್ತೀರಿಲೇ ಈ ಒಂದು ರಿಲೇಷನ್ಶಿಪ್ ಒಳಗೆ ಭಾಳ ಎಕ್ಸ್ಪೆಕ್ಟ್ ಮಾಡ್ತೀರಿ. ಸೊ ಅವ್ರು ಹಂಗೆ ಇರ್ಬೇಕಾ ಹಿಂಗೆ ಇರ್ಬೇಕಂತೇಳಿ ಅವ್ರ ಪಾಡಿಗೆ ನೀವು ಬಿಟ್ಬಿಡ್ರಿ. ಸೊ ಅವ್ರು ಹೆಂಗಾದರೂ ಇರುವಲ್ರ, ಅವ್ರು ಇದ್ದಂಗೆ ನೀವು ಅವ್ರನ್ನ ಇಷ್ಟಪಟ್ಟರೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅವರು ಸಹ ನಿಮ್ಮ ಒಂದು ರಿಲೇಷನ್ಶಿಪ್ ಒಳಗೆ ಅವರು ಸಹ ಒಂದು ಸೀರಿಯಸ್ ಆಗಿ ಇರ್ತಾರೆ. ಸೊ ಸದ್ಯಕ್ಕೆ ಈಗ ಸೀರಿಯಸ್ ಇದ್ದಾರೆ, ಬಟ್ ನೀವು ಹರ್ಟ್ ಮಾಡೋದ್ರಿಂದ ಅದು ಇಷ್ಟ ಆಗೋದಿಲ್ಲ ಅವ್ರಿಗೆ. ಓಕೆ, ಸೊ ಇಲ್ಲೊಂದು 10 ಸೀಕ್ರೆಟ್ ಮೆಸೇಜಸ್ ಅದಾವೆ. ಸೊ ನನಗೆ ಫೀಲ್ ಆಗಿದ್ದು ಮೆಸೇಜಸ್ನ ನಾನು ಹೇಳತ್ತೀನಿ. ಅಂದ್ರೆ ಅವರು ನಿಮಗೆ ಹೇಳಬೇಕಂತ ಇಟ್ಕೊಂಡಿರ್ತಕ್ಕಂಥ ಮೆಸೇಜಸ್. ಸೊ ಇದೊಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು. ಓಕೆ, ಸೊ ಇದು ನೋ ಕಾಂಟ್ಯಾಕ್ಟ್ ಅಂತ ಭಾಳ ಇಲ್ಲಿ ಕ್ಲಿಯರಾಗಿ ಕಾಣಕತ್ತೈತಿ. ನನಗೆ ಕರೆಕ್ಟ್ ಎನರ್ಜಿ ಫೀಲ್ ಆಗಕತ್ತಾವ. ನಿಮ್ಮ ಇಬ್ಬರು ರಿಲೇಷನ್ಶಿಪ್ ನಡುವೆ ಏನೋ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ, ಥರ್ಡ್ ಪಾರ್ಟಿ ಎನರ್ಜೀಸ್ ಅದಾವು. ಸೊ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನು ಇರ್ಬೋದು. ಸೊ ಅವ್ರು ನಿಮ್ಗೆ ಏನು ಹೇಳ್ತಾರೆ, ಟ್ರಸ್ಟ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಾರೆ. ನೀವು ಅವ್ರನ್ನ ನಂಬಕತ್ತಿಲ್ಲ, ಅದು ದೊಡ್ಡ ತಪ್ಪಾಗೈತಿಲ್ಲ. ಮೂರನೇ ಅವರ ಮಾತು ಕೇಳ್ಕೊಂಡು ನೀವು ಅವ್ರ ಮೇಲೆ ಡೌಟ್ ಪಟ್ಟರೆ ಈ ರಿಲೇಷನ್ಶಿಪ್ಪಿಗೆ ಅರ್ಥ ಇರೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಇದು ಎಲ್ಲರಿಗೂ ರೆಸೊನೇಟ್ ಆಗಂಗಿಲ್ಲ. ರೆಸೊನೇಟ್ ಆದವ್ರು ಮಾತ್ರ ತೊಗೋರಿ. ಇದೊಂದು ಜನರಲ್ ರೀಡಿಂಗ. ಪರ್ಸ್ನಲ್ ರೀಡಿಂಗ್ಸ್ ಬೇಕಾದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೊಂದು ಜನರಲ್ ರೀಡಿಂಗ. ಇದು ಎಲ್ಲರಿಗೂ ರೆಸೊನೇಟ್ ಆಗಂಗಿಲ್ಲ. ಅವ್ರವ್ರ ಎನರ್ಜೀಸ್ ಮೇಲೆ ಅವ್ರವ್ರ ಲೈಫ್ ಮೇಲೆ ಅದು ಬಿಟ್ಟಿರ್ತೈತಿ. ಇದನ್ನ ಸೀರಿಯಸ್ ಆಗಿ ತೊಗೋಬೇಡ್ರಿ. ಸೊ ಇಲ್ಲೊಂದು ಸೀಕ್ರೆಟ್ ಮೆಸೇಜಸ್ ಅದಾವೆ. ಒಂದು 5 ಮೆಸೇಜಸ್ನ ನಾನು ನಿಮ್ಗೆ ಹೇಳ್ತೀನಿ. ಡೋಂಟ್ ಲೀವ್ ಮೀ ಅಂತ ಹೇಳ್ತಾರೆ ಅವ್ರು. ಡೋಂಟ್ ಲೀವ್ ಮೀ ಅಂತಂದ್ರೆ ಅವ್ರನ್ನ ನೀವು ಅವ್ರನ್ನ ನೀವು ಬಿಟ್ಟು ಕೊಡಬೇಡ್ರಿ, ಮೋಸ ಮಾಡಬೇಡ್ರಿ ಅಂತ ಅವರು ನಿಮಗೆ ಇಂಡೈರೆಕ್ಟಾಗಿ ಮೆಸೇಜ್ ಕೊಡಕತ್ತಾರೆ. ಸೊ ಯೂನಿವರ್ಸ್ ಮೂಲಕ ಅವರು ನಿಮಗನ್ನ ಹೇಳ್ಸಕತ್ತಾರಂತ. ಸೊ ಅವ್ರು ನಿಮ್ಮನ್ನ ಭಾಳ ಬ್ಯಾಡ್ಲಿ ಮಿಸ್ ಮಾಡ್ಕೊಳಕತ್ತಾರ. ಸೊ ಇದೊಂದು ಯಾರ್ದಾರ ತಪ್ಪಿರಲಿ, ನೀವು ಹೋಗಿ ಮಾತಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಮಾತಾಡ್ರಿ. ಯು ಡೋಂಟ್ ನೋ ಹೌ ಮಚ್ ಐ ಲವ್ ಯು. ಸೊ ನೀವು ಒಂದು ನಿಮಗೇನು ಗೊತ್ತಿಲ್ಲ, ಅವ್ರು ನಿಮ್ಮನ್ನ ಎಷ್ಟು ಇಷ್ಟಪಡಕತ್ತಾರ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಅವರು ಈ ಒಂದು ಮೆಸೇಜಸ್ನ ಹೇಳತ್ತಾರೆ. ಯು ಆರ್ ಸ್ಪೆಷಲ್ ಟು ಮೀ. ನೀವು ಅವರಿಗೆ ಯಾವತ್ತೂ ಸ್ಪೆಷಲ್ ಇರ್ತೀರಿ ಅಂತ ಹೇಳಕತ್ತಾರ. ಸೊ ಅವರು ಸಾರಿ ಕೇಳಕತ್ತಾರ ಮತ್ತು ಇಗ್ನೋರ್ ಮಾಡಬೇಡ ಅಂತಲೂ ಹೇಳಕತ್ತಾರ. ಸೊ ಇದರಿಂದ ಈ ಒಂದು ರಿಲೇಷನ್ಶಿಪ್ ಒಳಗೆ ಕಂಡುಬರ್ದು ಕ್ಲಿಯರಾಗಿ ಕಾಣಿಸಕತ್ತೈತಿ. ಸೊ ಇಬ್ಬರೊಳಗೆ ಒಬ್ಬರು ಇಗ್ನೋರಿಂಗ್ ಐತಿ ಮತ್ತು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ ಇಲ್ಲಿ ಮಾತು ನಿಂತಾವ. ಥ್ರೋಟ್ ಚಕ್ರ ಓಪನ್ ಆಗಿಲ್ಲ. ಥ್ರೋಟ್ ಚಕ್ರ ಓಪನ್ ಮಾಡ್ಕೊರಿ, ಮಾತಾಡ್ರಿ. ಆದಷ್ಟು ಇದೊಂದು ಮಾತಾಡಿ ಇದನ್ನ ಸಾಲ್ವ್ ಮಾಡ್ಕೊಳಕ್ಕೆ ನೀವು ಟ್ರೈ ಮಾಡಿರಿ. ಆದಷ್ಟು ನೀವು ಟ್ರೈ ಮಾಡಲೇಬೇಕು. ಯಾಕಂದ್ರೆ ಅಪೋಸಿಟ್ ಇರೋ ವ್ಯಕ್ತಿ ಭಾಳ ಒಂದು ಸೆನ್ಸಿಟಿವ್ ಇರೋದ್ರಿಂದ ಅವರ ಒಂದು ಮೈಂಡ್ ಸೆಟ್ ಯಾವಾಗ ಬೇಕಾದಾಗ ಚೇಂಜ್ ಆಗ್ಬೋದು. ಆದರೆ ಅವ್ರ ಫೀಲಿಂಗ್ಸ್ ನಿಮ್ಮ ಸಲುವಾಗಿ ಟ್ರೂನೇ ಇರ್ತೈತಿ. ಅದು ಯಾವತ್ತೂ ಚೇಂಜ್ ಆಗಂಗಿಲ್ಲ ಅಂತ ಅವರು ಹೇಳಕತ್ತಾರ. ಸೊ ನೀವು ಒಂದು ಕಮಿಟ್ಮೆಂಟ್ ಕೊಡೋ ಮೂಲಕ ಈ ಒಂದು ರಿಲೇಷನ್ಶಿಪ್ಪನ್ನು ನೀವೇನು ಮಾಡ್ಬೋದು, ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಂತ ನನಗೆ ಅನ್ನಿಸ್ತೈತಿ. ಸೊ ನಿಮ್ಗೆ ಈ ಒಂದು ಕ್ರಶ್ ಫೀಲಿಂಗ್ ಅಂತ ಇತ್ತಂದ್ರೆ ನಿಮ್ಗೆ, ಸೊ ನೀವು ಒಂದು ಆ್ಯಕ್ಷನ್ ತೊಗೊಂಡು ನೀವು ಪ್ರಪೋಸ್ನು ಮಾಡ್ಕೋಬೋದು. ಓಕೆ, ಸೊ ಅದು ನಿಮಗೆ ಬಿಟ್ಟಿದ್ದು.
ಈ ಒಂದು ರಿಲೇಷನ್ಶಿಪ್ ಒಳಗೆ ಇಲ್ಲಿ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದಾವ, ಭಾಳ ಒಂದು ಏನೋ ಜಗಳ ಆಗ್ತಿರ್ತಾವೆ. ಸೊ ಇದನ್ನೆಲ್ಲ ಬಿಟ್ಟು ನೀವೇನು ಮಾಡಿರಿ, ಮಾತಾಡಿ ಎಲ್ಲದನ್ನೂ ಸಾಲ್ವ್ ಮಾಡ್ಕೊಳ್ರಿ. ಸೊ ಮಾತು ಬಿಟ್ಟು ಏನು ಸಾಲ್ವ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಓಕೆ, ಅವ್ರ ಜೊತೆ ಅವ್ರ ಫೀಲಿಂಗ್ಸ್ನ ನೀವು ಚೆಕ್ ಮಾಡ್ಕೊಳಕ್ಕಂತ ಹೋದ್ರೆ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗ್ತೈತಿ. ಓಕೆ, ಯಾರಿಗಾದ್ರೂ ನಾವು ಈಗ ನೀವು ಇದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ನೀವು ಅಂದ್ಕೊಂಡಿರಿ, ಬಟ್ ಅವರು ಭಾಳ ಸೀರಿಯಸ್ ಅದಾರೆ, ಅವ್ರನ್ನ ಯಾವತ್ತೂ ಬಿಟ್ಟು ಕೊಡಬೇಡ್ರಿ ಅಂತ ಯೂನಿವರ್ಸ್ ನಮಗಿಲ್ಲಿ ಮೆಸೇಜಸ್ ಕೊಡಾಕತ್ತಾರ. ಸೊ ಮತ್ತು ಇನ್ನು ಕ್ರಶ್ ಫೀಲಿಂಗ್ ಇರೋರಿಗೆ ನೀವು ಪ್ರಪೋಸ್ ಮಾಡಿರಿ ಅಂತ ಹೇಳಿದ್ನಿ. ಸೊ ಕ್ರಶ್ ಫೀಲಿಂಗ್ ಇರೋರಿಗೆ ಒಂದು ಸ್ಪೆಷಲ್ ಮೆಸೇಜ್, ಐ ವಾಂಟ್ ಟು ಪ್ರಪೋಸ್ ಯು ಅಂತ ಅವ್ರು ನಿಮ್ಗೆ ಹೇಳಾಕತ್ತಾರ. ಸೊ ಸೇಮ್ ಫೀಲಿಂಗ್ಸ್ ಅದಾವು, ನೀವೇನು ಮಾಡ್ತೀರ ಅದು ನಿಮ್ಗೆ ಬಿಟ್ಟಿದೆ. ಆದರೆ ನೀವು ರಿಲೇಷನ್ಶಿಪ್ ಒಳಗಿದ್ದು ನೀವು ಅವ್ರನ್ನ ಲೈಕ್ ಆಟ ಆಡ್ಸತ್ತಿದ್ರ, ಏನು ಮಾಡತ್ತಾರ ಇವ್ರು, ಹಿಂಗೆ ನಾವೆಲ್ಲ ಏನು ಮಾಡ್ತಾರಂತ ನೀವು ಅದು ಚೆಕ್ ಮಾಡತ್ತಿದ್ರೆ ಅದನ್ನ ಮಾಡಕ್ಕೆ ಹೋಗಬೇಡ್ರಿ. ಯಾರ ಲೈಫ್ ಜೊತೆನೂ ಆಟ ಆಡಬೇಡ್ರಿ. ಇದೊಂದು ನಂದು ರಿಕ್ವೆಸ್ಟ್. ಸೊ ಯಾರ ಜೊತೆನೂ ಲೈಫ್ ಜೊತೆನೂ ಆಟ ಆಡಕ್ಕೆ ಹೋಗಬೇಡ್ರಿ. ನಿಮ್ಗೆ ಇಷ್ಟ ಇದ್ದರೆ ಹೇಳ್ರಿ, ಇಲ್ಲಂತ್ರ ಅದನ್ನೂ ಹೇಳಿಬಿಡ್ರಿ. ಸೊ ಇನ್ನೊಬ್ಬರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಬರೋಂಗೆ ಮಾಡಿ ಅರ್ಧಕ್ಕೆ ಕೈ ಕೊಡೋದು ಅಷ್ಟು ಸರಿ ಅಲ್ಲ. ಓಕೆ, ಇದು ಒಂದು ಜನರಲ್ ನಾಲೆಜ್ ಇದೆ. ಓಕೆ, ಅವ್ರ ಫೀಲಿಂಗ್ಸ್ನ ನೀವು ಟ್ರಸ್ಟ್ ಮಾಡಬೇಕು, ಅವ್ರಿಗೆ ಎಷ್ಟು ಟೈಮ್ ಕೊಡಬೇಕು. ಸೊ ನಿಮ್ಮ ತಪ್ಪು ಇಲ್ಲ ಅಂತ ಐತೆ ಅಂತ ಹೇಳತ್ತಿಲ್ಲ, ಬಟ್ ಇದೊಂದು ರಿಲೇಷನ್ಶಿಪ್ ಸಲುವಾಗಿ ನಾವೇನು ಬೇಕಾದ್ರೂ ಮಾಡಬೇಕಾಗ್ತೈತಿ. ಓಕೆ, ಒಬ್ರು ಪರ್ಸನ್ ನಮಗೆ ಬೇಕಂತಂದ್ರೆ ನಾವು ಅವ್ರನ್ನ ಪಡ್ಕೊಳಕ್ಕೆ ಏನು ಬೇಕಾದರೂ ಮಾಡ್ಬೋದು. ಸೊ ನಿಮ್ಮ ಮನೆಯಾಗ ನೀವು ಲೈಕ್ ನಿಮ್ಮ ಮನೆಯೊಳಗೆ ಅದಕ್ಕೆಲ್ಲನೂ ಎಕ್ಸೆಪ್ಟ್ ಮಾಡ್ತಾರಂದ್ರೆ ಮಾತ್ರ ನೀವು ಮಾಡಿರಿ. ಆಮೇಲೆ ಮನಿದೆಲ್ಲ ರೀಸನ್ ಹೇಳ್ಕೊಂಡು ಅವ್ರನ್ನ ನೀವು ಕೈ ಬಿಡೋಕೆ ಹೋಗಬೇಡ್ರಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ ನೆಕ್ಸ್ಟ್ ಯಾವ ವೀಡಿಯೋ ಬೇಕಂತ. ಇದು ಎಲ್ಲರಿಗೂ ರೆಸೊನೇಟ್ ಆಗಂಗಿಲ್ಲ, ಪರ್ಸ್ನಲಿ ಯಾರು ತೊಗೋಬೇಡ್ರಿ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾವ್ಯಾವ ಈ ಒಂದು ವೀಡಿಯೋದೊಳಗೆ ಚಲೋ ವಿಷಯ ಯಾವ್ಯಾವ ಅಳವಡಿಸ್ಕೋಬೇಕು ಅದನ್ನಷ್ಟೇ ಅಳವಡಿಸ್ಕೋರಿ. ಆಮೇಲೆ ಬಂದ ಕೆಟ್ಟದಾಗಿ ಕಮೆಂಟ್ ಮಾಡಬೇಡ್ರಿ. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.